ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಮ್ಮ ಖಾರ ಸಂಡಿಗೆಯನ್ನು ಮಾಡೋದು ಅಂತ ನೋಡುವ. ಅಕ್ಕಿ ಸಂಡಿಗೆಯಲ್ಲಿ ಖಾರ ಮೆಣಸು ಹಾಕಿ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತೊಂದು ಟ್ರೆಡಿಷನಲ್ ಸಂಡಿಗೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡುವ. ಇದು ನನಗೆ ನನ್ನ ಅಮ್ಮ ಹೇಳಿಕೊಟ್ಟದ್ದು. ಸೂಪರ್ ಆಗ್ತದೆ ಟೇಸ್ಟ್. ನನ್ನ ಮಗನಿಗೆ ಅಂತ ತುಂಬ ಇಷ್ಟ. ಮತ್ತು ನಮಗೆ ಒಂದು ಮದುವೆ ಫಂಕ್ಷನಲ್ಲಿ ಒಬ್ಬರು ಆರ್ಡ್ರ್ ಮಾಡಿದರು ಸಂಡಿಗೆ. ಅಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ನೀವು ಕೂಡ ಈ ಥರ ನಿಮ್ಮ ಮನೆಗೆ ಒಂದು ಸಂಡಿಗೆ ಬೇಕು ಬಲ್ಕ್ ಆರ್ಡ್ರ್ ಅಂದರೆ ನಮಗೆ ಕಾಂಟ್ಯಾಕ್ಟ್ ಆಗ್ಬೋದು. ನಾವು ಅದನ್ನು ಕೊರಿಯರ್ ಮಾಡ್ತೇವೆ. ಹಾಗೆ ಬಲ್ಕ್ ಆರ್ಡ್ರ್ ಮಾತ್ರ ಅಲ್ಲ, 250 ಗ್ರಾಮ್, 500 ಗ್ರಾಮ್ ಅಥವಾ 100 ಗ್ರಾಮ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಈ ಖಾರ ಸಂಡಿಗೆ ಮಾಡಲಿಕ್ಕೆ ನಾನು 6 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ, ಒಂದು 15 ಕೆಂಪು ಮೆಣಸು ತಗೊಂಡಿದ್ದೇನೆ, 2 ಕಪ್ಪು ಸಾಬುದಾನ. ಇದೆಲ್ಲ ನೆನೆ ಹಾಕಿದ್ದೆ, ಒಂದು 8 ಗಂಟೆ ಕಾಲ ನಿನ್ನೆ ನೈಟ್ ಹಾಕಿದ್ದು. ಇದನ್ನು ಚೆಂದ ರುಬ್ಬಬೇಕು, ತುಂಬ ನಯವಾಗಿ ರುಬ್ಬಬೇಕು. ಈ ಖಾರ ಸಂಡಿಗೆ ಮಾಮೂಲು ಸಂಡಿಗೆಗಿಂತ ಏನು ಡಿಫ್ರೆನ್ಸ್ ಅಂದರೆ, ಇದಕ್ಕೆ ನಾವು ಮೆಣಸು ಹಾಕ್ತೇವೆ. ಇನ್ನು ಕಲರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸಿನ ಹುಡಿಯನ್ನು ಸೇರಿಸಬೇಕು. ಇದು ಒಂಥರ ಫ್ಲೇವರು ಒಳ್ಳೆಯದಾಗ್ತದೆ. 3 ಗ್ಲಾಸ್ ಅಕ್ಕಿಗೆ 18 ಗ್ಲಾಸ್ ನೀರು ಲೆಕ್ಕ. ಸೊ ನಾನು ಆಲ್ರೆಡಿ 36 ಗ್ಲಾಸು ನೀರು ಅಳೆದಿಟ್ಟಿದ್ದೇನೆ. ಅದರಿಂದಲೇ ನೀರು ಸೇರಿಸ್ತಾ ಇದೆಲ್ಲವನ್ನು ರುಬ್ಬಬೇಕು. ತುಂಬ ನುಣ್ಣಗೆ ರುಬ್ಬಬೇಕು ನೋಡಿ. ಸೊ ಈ ಥರ ಎಲ್ಲವನ್ನು ರುಬ್ಬಿ ನಾನು ಪಾತ್ರಕ್ಕೆ ಹಾಕ್ಕೊಳ್ತೇನೆ. ಇನ್ನು ನಯವಾಗಿ ರುಬ್ಕೊಂಡಿದ್ದೇನೆ ನೋಡಿ. ಕೆಂಪು ಮೆಣಸಾಗಿದೆ ಕಾರಣ ಒಳ್ಳೆ ಕಲರ್ ಬಂತು ನೋಡಿ ಹಿಟ್ಟಿಗೆ. ಎತ್ತಿಟ್ಟಿರೋ ಎಲ್ಲ ನೀರು ಹಾಕ್ತೇನೆ ಅದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ. ಈಗ ಯಾರಿಗೆ ಲೆಕ್ಕ ಬೇಡವೋ ಅವರು ನೋಡಿ ಈ ಥರ ಹದಕ್ಕೆ ಬಂದರೆ ಸಾಕು. ನಾನು ಗ್ಯಾಸ್ ಆನ್ ಮಾಡೋಕ್ಕಿಂತ ಮೊದಲೇ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಈ ಸ್ವಲ್ಪ ಸಣ್ಣ ಗಂಟು ಇರ್ತದಲ್ಲ, ಅದೆಲ್ಲ ಈಗಲೇ ಆ ಗಂಟನ್ನು ಸ್ವಲ್ಪ ಹೋಗಿಸಿ ಮತ್ತೆ ಗ್ಯಾಸ್ ಆನ್ ಮಾಡಬೇಕು. ಇಲ್ಲಾಂದರೆ ಅದು ಅಲ್ಲಿಗೆ ಗಟ್ಟಿ ಆಗ್ತದೆ, ಸರಿ ಬೇಯುವುದಿಲ್ಲ, ಒಂಥರ ಬಿಳಿ ಆಗ್ತದೆ. ಆ ಥರ ಆಗಬಾರ್ದು. ಸರಿ ಬೇಯಲಿಕ್ಕೋಸ್ಕರ ನಾನು ಮೊದಲೇ ಈ ಗಂಟನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೇನೆ. ಈಗ ಇನ್ನು ಸ್ವಲ್ಪ ನೀರು ಬೇಕಾಗ್ತದೆ. ಸೊ ನಾನು ಆಗ ಈ 36 ಗ್ಲಾಸ್ ನೀರುಂಟಲ್ಲ, ಅದರಲ್ಲಿ ಸ್ವಲ್ಪ ನೀರನ್ನು ಹಾಗೆ ಎತ್ತಿಟ್ಕೊಳ್ತೇನೆ. ಒಂದು 4 ಗ್ಲಾಸ್ 5 ಗ್ಲಾಸ್ ನೀರನ್ನು ಹಾಗೆ ಎತ್ತಿಟ್ಕೊಳ್ತೇನೆ. ಬೇಕಿದ್ದ ಹಾಗೆ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಗ್ಯಾಸ್ ಆನ್ ಮಾಡುವ. ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಶುರಿಗೊಂದು ಸತಿ ನೀವು ದೊಡ್ಡಕ್ಕೆ ಇಟ್ಟರೆ ಅದು ಅಡಿ ಕೂತ್ಕೊಳ್ತದೆ. ಸೊ ತುಂಬ ಕೇರ್ಫುಲ್ಲಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ತುಂಬ ಫ್ಲೇಮಲ್ಲೂ ಶುರುವಿಗೆ ಇಟ್ಕೊಳ್ಬಾರ್ದು. ಒಂದು ಸತಿ ಆದಮೇಲೆ ಪರವಾಗಿಲ್ಲ. ನಮಗೆ ತುಂಬ ಜನ ಕೇಳ್ತಾರೆ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ. ಇದು ಆ್ಯಕ್ಚುಲಿ ನಂದು ನನ್ನ ಹಸ್ಬೆಂಡ್ದು ಇಬ್ಬರದು ಪ್ಯಾಷನ್. ಕುಕ್ಕಿಂಗ್, ಫುಡ್ ಮತ್ತು ವ್ಲಾಗ್ ಮಾಡೋದು, ಟ್ರಾವೆಲ್ ಮಾಡೋದು, ಅದೆಲ್ಲ ನಮ್ಮ ಪ್ಯಾಷನ್ ಆ್ಯಕ್ಚುಲಿ. ನಮ್ಗೆ ಅದರಲ್ಲಿ ಏನಾದರೂ ಮಾಡಬೇಕು ಅನ್ನೋ ತುಂಬ ಹಂಬಲ ಇತ್ತು ಸುಮಾರು ಟೈಮಿಂದ. ಸೊ ಸ್ವಲ್ಪ ಕಷ್ಟ ಆಗತ್ತೆ, ಇಲ್ಲ ಅಂತ ಅಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಸೋ ಈಸಿ. ಆದರೂ ನಾವೇನು ದೊಡ್ಡದು ಮಾಡ್ತಾ ಇದ್ದೇವೆ ಅಂತ ನಾವು ಹೇಳ್ತಾ ಇಲ್ಲ. ಅಲಾಂಗ್ ವಿತ್ ವರ್ಕ್ ವಿ ಆರ್ ಡೂಯಿಂಗ್ ದಿಸ್. ಸೊ ನನಗೂ ತುಂಬ ಎಲ್ಲ ಬೇಗ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಸ್ಲೋಲಿ ವಿ ಆರ್ ಡೂಯಿಂಗ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಹೋಮ್ ಪ್ರಾಡಕ್ಟ್ಸ್ ಆಲ್ಸೋ. ಅದು ನಮ್ಮದು ಓನಾಗಿ ಮಾಡಬೇಕು ಅಂತ ಯಾಕೆ ಆಸೆ ಅಂದರೆ, ಹೆಲ್ದಿ ಫುಡ್ಸನ್ನು ಜಾಸ್ತಿ ಜನರಿಗೆ ರೀಚ್ ಆಗಬೇಕು. ಹೆಲ್ದಿ ಫುಡ್ಸ್, ಈಗ ನಾವೇನೂ ಕೆಮಿಕಲ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಆ್ಯಂಡ್ ವಿ ಪ್ರಿಪೇರ್ ಮೋರ್ ಲೈಕ್ ಟ್ರೆಡಿಷ್ನಲ್ ಫುಡ್ಸ್. ಈಗ ಮತ್ತು ದಿನನಿತ್ಯ ಜನರಿಗೆ ಯಾವ ಫುಡ್ಸ್ ಅಗತ್ಯವೋ ಅದಕ್ಕೆ ಜಾಸ್ತಿ ನಾವು ಫೋಕಸ್ ಮಾಡ್ತೀವಿ.
ಲೈಕ್ ಈಗ ಬೂಂದಿ, ಖಾರ ಬೂಂದಿ, ಮತ್ತು ಈ ಕಾಂಗ್ರೆಸ್ ಮಸಾಲ ನಾವು ಮಸಾಲ ಪುರಿಗೆಲ್ಲ ಬೇಕಾಗತ್ತೆ, ಮತ್ತು ಹಪ್ಪಳ, ಸಂಡಿಗೆ ಅದೆಲ್ಲ ಬೇಕೇ ಬೇಕು. ಇನ್ನೇನು ಸ್ವಲ್ಪ ದಿನದಲ್ಲೇ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಹಪ್ಪಳ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತು ರೀಸ್ಟಾಕ್ ಆಗುತ್ತೆ. ಲಾಸ್ಟ್ ಇಯರಿಂದ ಖಾಲಿ ಆಗಿದೆ ಆಲ್ರೆಡಿ. ಸೊ ಈ ಥರ ಮತ್ತು ತುಪ್ಪನೂ ನಾವು ದೇಸಿ ಕೌ ಘೀಯನ್ನು ಪ್ರೊವೈಡ್ ಮಾಡ್ತೀವಿ, ಜೇನು, ಫಾರೆಸ್ಟ್ ಹನಿ, ಈ ಥರ ತುಂಬ ವ್ಯಾಲ್ಯೂ ಇರೋ ಫುಡ್ಡನ್ನು ನಾವು ಆ್ಯಕ್ಚುಲಿ ನಮ್ಮ ಭಾವಲೋಕದಿಂದ ಕೊಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಶುಡ್ ಬಿ ವೆರಿ ಹೆಲ್ದಿಯರ್ ಆ್ಯಂಡ್ ವಿದೌಟ್ ಎನಿ ಕೆಮಿಕಲ್. ದಟ್ ಈಸ್ ಅವರ್ ಇಂಟೆನ್ಷನ್. ಸೊ ಆ ರೀಸನ್ಗೆ ನಾವು ಸ್ವಲ್ಪ ಕಷ್ಟ ಆದರೂ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಬಂತು, ತುಂಬ ರೆಸ್ಪಾನ್ಸ್ ಕೂಡ ಬಂತು. ಸೊ ವಿ ಆರ್ ಸೋ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನಾವು ಯೂಟ್ಯೂಬ್ ವೀಡಿಯೋಸ್ ಕೂಡ ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ಆಯಿತು ಇದರಿಂದಾಗಿ. ವಿ ವಿಲ್ ಕಮ್ ಬ್ಯಾಕ್. ನಾವು ಇದನ್ನು ಮಾಡ್ತಾಯಿದ್ವಿ. ಅದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಇವಾಗ ನಾವು ಅಂಬೆಗಾಲು ಇಡ್ತಾ ಇದ್ದೀವಿ. ಸೊ ವಿ ಆರ್ ಓಕೆ, ವಿಲ್ ಡೂ ಇಟ್ ಅಂತ ಹೇಳ್ತೀವಿ ಅಷ್ಟೇ. ಗ್ಯಾಸ್ ಆನ್ ಮಾಡಿ ಇವಾಗ ಒಂದು 5 ಮಿನಿಟ್ಸ್ ಮೇಲೆ ಆಯಿತು ನೋಡಿ. ಇವಾಗ ಹಿಟ್ಟು ಮಂದಾಗ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ತಳ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಕೇರ್ಫುಲ್ಲಾಗಿ ಆವಾಗವಾಗ ಕಾಯಿಸ್ತಾ ಇರಬೇಕು. ಬೇಕಿದ್ರೆ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ಕೊಳ್ಬೋದು, ಖಾರ ಬೇಕು ಅನ್ನೋರು. ಮತ್ತು ಉಪ್ಪು ಕೂಡ ರುಚಿಗೆ ತಕ್ಕಷ್ಟು. ನಿಮಗೆ ಜಾಸ್ತಿ ಉಪ್ಪು ಬೇಕಂದರೆ ಉಪ್ಪು ಜಾಸ್ತಿ ಆ್ಯಡ್ ಮಾಡ್ಬೋದು, ಪರವಾಗಿಲ್ಲ. ನಮಗೇನು ಅನಿಸ್ತು ಗೊತ್ತಾ, ಈಗ ನಾವು ಕೆಲವು ಕಡೆ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದೀವಿ. ಅಲ್ಲಿ ಎಸ್ಪೆಷಲಿ ಇನ್ ಅಪಾರ್ಟ್ಮೆಂಟ್ಸ್ ಬರ್ತಾರೆ, ಓಕೆ, ಲೇಟ್ ಈವ್ನಿಂಗ್ ಟೈಮಲ್ಲಿ ಬರ್ತಾರೆ. ಅವರೇನು ಪರ್ಚೇಸ್ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಕೆಲವ್ರು ತೆಗಿತಾರೆ, ಇಲ್ಲ ಅಂತಲ್ಲ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ತುಂಬ ಜನ ತಗೊಂಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವರು ಏನು ನಮಗೆ ತುಂಬ ಬೇಜಾರಾಯ್ತು. ಯಾಕೆಂದರೆ ಅವ್ರು ನಮ್ಮ ಪ್ರಾಡಕ್ಟ್ಸ್ ತಗೊಳ್ಳಿಲ್ಲ ಅಂತ ನಮಗೆ ಬೇಜಾರಲ್ಲ, ಅವರು ಮಕ್ಳಿಗೆ ಕೊಡೋ ಫುಡ್ ಐಟಮ್ಸ್ ನೋಡಿ ನಮಗೆ ಬೇಜಾರಾಯಿತು. ಈವನ್ ಮಕ್ಕಳು ಕೂಡ ಫುಲ್ ಜಂಕೆ ತಿಂತಾರೆ. ಯಾವುದೋ ಪ್ಯಾಕ್ಡ್ ಫುಡ್ಸನ್ನು ತಗೊಂಡು ಬರ್ತಾರೆ. ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಟೇಸ್ಟ್ ಮೇಕರ್, ಟೇಸ್ಟ್ ಎನ್ಹ್ಯಾನ್ಸರ್ ಎಲ್ಲ ಆ್ಯಡ್ ಮಾಡಿದಂತಹ ಕಲರ್ಡ್ ಫುಡ್ಸನ್ನು ತಿಂತಾರೆ. ಒಳ್ಳೆ ಫುಡ್ಸ್ ಕಡಿಮೆನೇ ತಿನ್ನೋದು. ಅಪ್ಪ ಅಮ್ಮ ಆದರೂ ಅದಕ್ಕೆ ಹೇಳಬೇಕಲ್ವ ನಾವು. ಮಕ್ಕಳು ಕೇಳಲ್ಲ, ಗೊತ್ತು. ಯಾಕಂದರೆ ಎಲ್ಲರ ಮನೆ ದೋಸೆನೂ ತೂತೆ ಅಲ್ಲ ಅಂತ ಹೇಳಲ್ಲ. ಆದರೆ ಸ್ವಲ್ಪ ನಾವು ಅವ್ರಿಗೆ ಗೈಡೆನ್ಸ್ ಕೊಡಬೇಕು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಅದರಿಂದ ಯಾವ ಪರಿಣಾಮ ಬೀರುತ್ತೆ ಅಂತ ಅವ್ರಿಗೆ ಖಂಡಿತ ಅದು ಗೊತ್ತಿಲ್ಲ. ಸೊ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಇವನ್ ನೀವು ಮಾರ್ಕೆಟಲ್ಲಿ ಸಂಡಿಗೆ ಸಿಗತ್ತೆ, ಇಷ್ಟೆಲ್ಲ ದುಡ್ಡು ಕೊಟ್ಟು ತಗೋಬೇಕಾ ಅಂತ ಅನ್ಕೋಬೋದು. ಐ ಪ್ರಾಮಿಸ್, ಮಾರ್ಕೆಟಲ್ಲಿ ಸಿಗೋ ಸಂಡಿಗೆ ಇದೆಯಲ್ವಾ, ಅದಕ್ಕೆ ಖಂಡಿತ ಸೋಡಾ ಹಾಕ್ತಾರೆ, ಇಲ್ಲಾಂದರೆ ಅದು ಆ ಥರ ಬರಲ್ಲ. ಆ್ಯಂಡ್ ಇವನ್ ಕಲರ್ ಹಾಕ್ತಾರೆ. ಶೇಪ್ ಯು ಕ್ಯಾನ್ ಗಿವ್ ಡಿಫ್ರೆಂಟ್ ಶೇಪ್ಸ್, ಐ ಅಗ್ರಿ. ಬಟ್ ಅದರಲ್ಲಿರೋ ಕಲರ್ ಇಟ್ ಈಸ್ ನಾಟ್ ನ್ಯಾಚುರಲ್ ಕಲರ್. ಪಿಂಕ್ ಇರುತ್ತೆ, ಗ್ರೀನ್ ಇರುತ್ತೆ, ಯೆಲ್ಲೋ ಇರುತ್ತೆ. ಅದು ಯಾವುದೂ ನ್ಯಾಚುರಲ್ ಕಲರ್ ಅಲ್ಲ. ಎಲ್ಲ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಸೊ ಆದಷ್ಟು ಬರೀ ಸಂಡಿಗೆ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲ ಬಿಸ್ಕೆಟ್ ಆದರೂ ಏನಾದರೂ ಆದಷ್ಟು ಮನೆಯಲ್ಲೇ ತಯಾರಿಸಿದಂತಹ ಫುಡ್ಸನ್ನು ಕೊಡಿ. ಇವಾಗ ಸುಮಾರು ಕಡೆ ಸಿಗುತ್ತೆ ಹೋಮ್ ಫ್ರೂಟ್ಸ್, ಮತ್ತು ಸ್ವಲ್ಪ ಮನೆಯಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ. ಎಲ್ರಿಗೂ ಮಾಡೋಕ್ಕಾಗಲ್ಲ, ಐ ಅಗ್ರಿ. ಇಟ್ ಇಸ್ ನಾಟ್ ಈಸಿ. ವರ್ಕಿಂಗ್ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ಇವನ್ ಮನೇಲಿರೋರ್ಗೂ ಕಷ್ಟ ಆಗುತ್ತೆ. 2-3 ಮಕ್ಕಳಿದ್ರೆ, ಟ್ವಿನ್ಸ್ ಇದ್ದರೆ ಎಲ್ಲ ಇಟ್ಸ್ ನಾಟ್ ಈಸಿ, ಐ ನೋ. ಸೊ ಆವಾಗ ನೀವು ನಮ್ಮ ಥರ ನಮ್ಮಿಂದನೇ ಆರ್ಡ್ರ್ ಮಾಡ್ಬೋದು. ವಿ ವಿಲ್ ಕೊರಿಯರ್. ನಮ್ಗೆ ಜಾಸ್ತಿ ಆನ್ಲೈನ್ ಆರ್ಡ್ರಿಗೆ ಕೂಡ ಬರುತ್ತೆ. ಆನ್ಲೈನ್ ಆರ್ಡ್ರ್ ಇಟ್ಸ್ ಗುಡ್. ನಾವು ಚೆನ್ನಾಗಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ, ಏನು ತೊಂದರೆ ಇಲ್ಲ. ಸೇಫಾಗಿ ರೀಚ್ ಆಗುತ್ತೆ. ಕೆಲವೊಂದು ಸತಿ ರೀಚ್ ಆಗದಿದ್ದರೂ ವಿ ಕ್ಯಾನ್ ಫಾಲೋ ಅಪ್. ಇಂಡಿಯಾ ಪೋಸ್ಟ್ ಇವಾಗ ತುಂಬ ಇಂಪ್ರೂವ್ ಆಗಿದೆ ಆ್ಯಕ್ಚುಲಿ. ನೋಡಿ, ಹಿಟ್ಟು ಗಟ್ಟಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಸೊ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಇನ್ನು ಸಂಡಿಗೆಯಲ್ಲಿ ಮಾಡಲಿಕ್ಕೆ. ಕಷ್ಟ ಅಂತ ಅಲ್ಲ, ಸ್ವಲ್ಪ ಕೈ ಸುಸ್ತಾಗ್ತದೆ. ಇವಾಗ ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಬೋದು. ಈಗ ಬೇಡ, ಈಗ ಗಟ್ಟಿ ಕಟ್ಟಲಿಲ್ಲ ನೋಡಿ. ಈ ಥರ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಬೇಯ್ತಾ ಇದೆ ಅಂತ ಲೆಕ್ಕ. ಆ್ಯಂಡ್ ಇವನ್ ಈ ಥರ ಬೀಳುವಾಗ ಈ ಥರ ಬೀಳಬೇಕು ನೋಡಿ. ಈಗ ಆಗ್ತಾ ಇದೆ. ಇನ್ನೊಂದು
5 ಮಿನಿಟ್ಸ್ ಕಾಯಿಸಬೇಕು. ನೋಡಿ ಎಲ್ಲಿ ಕೂಡ ಗಂಟು ಕಟ್ಟಲಿಲ್ಲ. ಬೇಯಲಿಲ್ಲ ಅಂತ ಕಂಡ್ರೆ ನಿಮಗೆ ನೀರು ಆ್ಯಡ್ ಮಾಡಿ ಮತ್ತೆ ಸ್ವಲ್ಪ ಬೇಯಿಸಬೇಕು. ಇದೀಗ ಬೆಂದಿದೆ. ಆ್ಯಂಡ್ ಹಿಟ್ಟು ನೋಡಿ ಒಂಥರ ಶೈನಿಂಗ್ ಇದೆ, ಆ ಥರ ಬರಬೇಕು. ನೋಡಿ ಈಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂತು. ನೋಡಿ ಅಂತ ಶೈನಿಂಗ್ ಇದೆ ಅಂತ ಹಿಟ್ಟಿಗೆ. ತಣಿದ ಮೇಲೆ ಇದನ್ನು ಈ ಥರ ಒಂದೊಂದು ಉಂಡೆ ಥರ ಬಿಟ್ಟರೆ ಆಯಿತು. ತುಂಬ ಸಣ್ಣ ಮಾಡಬೇಡಿ, ಇದು ಒಣಗಿದ ನಂತರ ಹುಡಿ ಆಗ್ತದೆ, ವೇಸ್ಟೇಜ್ ಬರ್ತದೆ. ಸೊ ಈ ಥರ ಸ್ವಲ್ಪ ದೊಡ್ಡ ಹಾಕಿದರೆ ಬೇಸಿಗೆ ಕಾಲ ಅಲ್ವ, 4-5 ಬಿಸಿಲಲ್ಲಿ ಚೆಂದ ಒಣಗ್ತದೆ. ಬೆಳಗ್ಗೆ ಬೇಗ ಹಾಕಿದರೆ ಅದರಿಂದ ಇಡೀ ಬಿಸಿಲು ಬೇಗ ಅದು ನಮ್ಮ ಖಾರ ಸಂಡಿಗೆಯನ್ನು ಹುರಿದು ನೋಡುವ ಹೇಗಾಗ್ತದೆ ಅಂತ. ಬಿಸಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆ ಬಿಸಿ ಆಗದೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಬಿಸಿ ಎಣ್ಣೆಗೆ ಹಾಕಿದಾಗ ನೋಡಿ ಎಷ್ಟು ಚೆಂದ ಅರಳಿ ಬರ್ತದೆ, ಸೈಜ್ ಕೂಡ ದೊಡ್ಡ ಆಗ್ತದೆ. ಇದನ್ನು ನಾವು ಗುಲಾಬಿ ಸಂಡಿಗೆ ಅಂತ ಕರಿತೇವೆ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಿದ್ರು. ತುಂಬ ಟೇಸ್ಟ್, ಸಾಂಬಾರಿಗೆ, ಸಾರಿಗೆ, ಈವನ್ ತಂಬುಳಿಯು ಕೂಡ ಸೂಪರ್ ಆಗ್ತದೆ. ಎಂಥ ಅಡ್ಡ ಪರಿಣಾಮ ಇಲ್ಲ, ಎಣ್ಣೆ ಹಿಡ್ಕೊಳ್ಳೋದಿಲ್ಲ. ಇದರಲ್ಲಿ ನಮ್ಮಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಆನಿಯನ್ ಇದೆ, ಗಾರ್ಲಿಕ್ ಇದೆ. ಆನಿಯನ್ ಗಾರ್ಲಿಕ್ ಯಾವುದು ಬೇಡ ಅನ್ನೋರಿಗೆ ಬರೀ ಅಕ್ಕಿ ಸಂಡಿಗೆ ಇದೆ. ಮತ್ತು ಮೆಣಸಿನ ವಡೆ ಇದೆ. ಹಾಗೆ ಮೆಣಸು ಈಗ ಮಾಡಿ ತೋರಿಸಿದ ಖಾರ ಸಂಡಿಗೆ ಇದೆ. ಸೊ ನೀವೇನಾದರೂ ಬೇಕಿದ್ದರೆ ನಮಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ, ನಂಬರ್ ಹಾಕಿರ್ತೇನೆ. ನಾವು ನಿಮ್ಮ ಮನೆಗೆ ಸೇಫಾಗಿ ಕೊರಿಯರ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮನ್ನು ಹೀಗೆ ಹರಸ್ತಾ ಇರಿ, ಬೆಳೆಸ್ತಾ ಇರಿ, ನೀವು ಕೂಡ ಬೆಳೀರಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.